ನಮ್ಮ ಜೀವನದಲ್ಲಿ ಹಲ್ಲೆಲೂಯಾ ಆಮೆನ್ ಎಲ್ಲ ಆಶೀರ್ವಾದಕ್ಕೆ ಒಂದು ಮಾರ್ಗ ಇದೆ. ಅದನ್ನು ನಾವು ಇವತ್ತು ಧ್ಯಾನ ಮಾಡಲಿದ್ದೇವೆ. ಇವತ್ತಿನ ಸಂದೇಶವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ನಿಮ್ಮ ಹೃದಯವನ್ನ ದೇವರು ತೆರೆಯಲಿ, ನಿಮ್ಮ ಕಿವಿಯನ್ನ ದೇವರು ತೆರೆಯಲಿ. ಪವಿತ್ರಾತ್ಮನೇ ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ತಾ ಸಹಾಯವನ್ನ ಮಾಡಲಿ ಅಂತೇಳಿ ಪ್ರಾರ್ಥಿಸೋಣ. ಕಣ್ಣನ್ನು ಮುಚ್ಚುವ. ಸರ್ವಶಕ್ತನಾದ ದೇವರೇ, ನಿಮ್ಮ ಕರದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಹೃದಯಗಳನ್ನು ತೆರೆಯಿರಿ ಸ್ವಾಮಿ. ನಿಮ್ಮ ವಾಕ್ಯವನ್ನ ಅರ್ಥ ಮಾಡ್ತಕ್ಕಂಥ, ತಿಳ್ಕೊಳ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯನ್ನು ನಮಗೆ ಕೊಡಬೇಕಾಗಿ ಬೇಡ್ತೇನೆ ಸ್ವಾಮಿ. ಈ ವಾಕ್ಯವನ್ನ ಹಲ್ಲೆಲೂಯಾ ಕೇಳ್ತಾ ಇರೋರು, ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಅಭಿಷೇಕ, ನಿನ್ನ ಆಶೀರ್ವಾದ ಇರಲಿ ಸ್ವಾಮಿ. ಅಪ್ಪ, ಹೃದಯಗಳನ್ನು ತೆರೆಯಿರಿ ಸ್ವಾಮಿ. ಶರೀರದಲ್ಲಿರ್ತಕ್ಕಂಥ ಎಲ್ಲ ಬಲಹೀನತೆಗಳನ್ನು, ದುಃಖಗಳನ್ನು, ನೋವುಗಳನ್ನು, ವಾಕ್ಯವನ್ನ ಕೇಳದ ಹಾಗೆ ಅಡ್ಡಿ ಮಾಡ್ತಕ್ಕಂಥ ಕಾರ್ಯಗಳೆಲ್ಲವನ್ನು ಕೂಡ ಕರ್ತನೆ ನೀನು ತೆಗೆದುಹಾಕಬೇಕಾಗಿ, ಬಲಪಡಿಸಬೇಕಾಗಿ, ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ ಆಮೆನ್. ಇವತ್ತು ನಾವು ಒಂದು ವಾಕ್ಯವನ್ನು ಓದಿಕೊಳ್ಳುವ. ಒಂದು ವಾಕ್ಯದ ಆಧಾರದ ಮೇಲೆ ಇವತ್ತಿನ ವಾಕ್ಯವನ್ನು ನಾವು ಧ್ಯಾನ ಮಾಡುವ, ಸಂದೇಶವನ್ನು ಧ್ಯಾನ ಮಾಡುವ. 1 ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. 1:9. ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಯೇಸು ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ, ನಮ್ಮ ಕರ್ತನಾದ ದೇವರು ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಅನ್ಯೋನ್ಯತೆ, ಸಹವಾಸ, ಫ್ರೆಂಡ್ಶಿಪ್, ಐಕ್ಯತೆ, ಬಾಂಧವ್ಯ, ರಿಲೇಷನ್, ಇಂಟಿಮಸಿ. ಯಾರ ಜೊತೆ? ಯೇಸು ಕ್ರಿಸ್ತನ ಜೊತೆ. ನಮ್ಮ ಆದ್ಯ ಕರೆಯುವಿಕೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನ ದೇವರು ಯಾಕೆ ಕರೆದಿದ್ದಾರೆ? ಮೃತ್ಯುಂಜಯನಾದ ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಜೊತೆ ಅನ್ಯೂನತೆ, ಐಕ್ಯತೆ, ಯೇಸು ಕ್ರಿಸ್ತನ ಜೊತೆ ಸಹವಾಸಕ್ಕೆ ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಕ್ರೈಸ್ತರ ಅವರ ಒಂದು ಅಡಿಪಾಯ ಯಾವುದಂತ ಹೇಳಿದ್ರೆ ಈ ಅನ್ಯೂನ್ಯತೆ, ದೇವರ ಸಹವಾಸ. ಎಲ್ಲಿ ದೇವರ ಸಂಗಡ ಈ ಐಕ್ಯತೆ, ಅನ್ಯೂನ್ಯತೆ ಸರಿಯಾಗಿದೆ, ಅಲ್ಲಿ ನಿಮ್ಮ ಬದುಕಿನಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಪ್ರಯತ್ನದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ ಆಶೀರ್ವಾದವನ್ನು ಕಾಣ್ತೀರಾ. ಈ ಅನ್ಯೂನ್ಯತೆ ನಿಮಗೆ ಆಶೀರ್ವಾದವನ್ನು ಕೊಡುತ್ತೆ. ಈ ಅನ್ಯೂನ್ಯತೆ ನಿಮಗೆ ಆರೋಗ್ಯವನ್ನು ಕೊಡುತ್ತೆ. ಈ ಅನ್ಯೂನ್ಯತೆ ನಿಮಗೆ ಆನಂದವನ್ನು ಕೊಡುತ್ತೆ. ಆದರೆ ಯಾರ ಜೊತೆ? ಯೇಸು ಕ್ರಿಸ್ತನ ಜೊತೆ. ಆತನು ಸರ್ವಶಕ್ತ, ರಾಜಾದಿ ರಾಜ, ಕರ್ತಾದಿ ಕರ್ತ. ಆತನ ಜೊತೆ ನಿಮಗೆ ಸಹವಾಸ ಇದೆಯಾ? ಆತನ ಜೊತೆ ನಿಮಗೆ ಅನ್ಯೂನ್ಯತೆ ಇದೆಯಾ? ಆತನ ಜೊತೆ ನಿಮಗೆ ಬಾಂಧವ್ಯ ಇದೆಯಾ? ಆತನ ಬಾಂಧವ್ಯಕ್ಕೆ ಆಂಗ್ಲದಲ್ಲಿ ಆತನ ಜೊತೆ ಫೆಲೋಶಿಪ್. ಈ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ಜೊತೆ ನೀವು ಅನ್ಯೂನ್ಯರಾಗಿದ್ದೀರಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ಪ್ರಾರಂಭವಾಗ್ತಾ ಇದೆ. ಯೇಸು ಸ್ವಾಮಿಯ ಜೊತೆ ನೀವು ಅನ್ಯೂನ್ಯವಾಗಿದ್ರೆ ಎಲ್ಲದರಲ್ಲೂ ನೀವು ಆಶೀರ್ವಾದವಾಗಿ ಇರ್ತೀರ. ಆತನ ಆಸ್ತಿಗೆಲ್ಲ ನಿಮಗೆ ಅಧಿಕಾರ. ಅನ್ಯೂನ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮಪ್ಪನೇ ನಿನಗೆ ಪತ್ರ ಕೊಡಲ್ಲ. ನಿಮ್ಮಪ್ಪನೇ ಪತ್ರ ಕೊಡಲ್ಲ. ಬೇಕಾದ್ರೆ ದಾನ ಧರ್ಮ ಮಾಡ್ತೀನಿ, ನನ್ನ ಮಗನೇ ನಿನಗೆ ಮಾತ್ರ ಕೊಡಲ್ಲ ಅಂತಕ್ಕಂಥ ಸಮಾಜದಲ್ಲಿ ಹೇಳುವುದನ್ನು ನಾನು ಕೇಳಿದ್ದೀನಿ. ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಕೇಳಿದ್ರೆ ಒಂದು ಹಲ್ಲೆಲೂಯಾ ಹೇಳಿ. ಹಾಗಾಗಿ ಹೇಳ್ತಾ ಇದ್ದಾರೆ, ನಮ್ಮೆಲ್ಲನ್ನೂ ಕೂಡ ಕ್ರೈಸ್ತರಾದ ನಮಗೆ ದೇವರು ಹೇಳ್ತಿದ್ದಾರೆ, ಯೇಸು ಕ್ರಿಸ್ತನ ಜೊತೆ ಅನ್ಯೂನ್ಯತೆಗೆ ದೇವರು ನಿಮ್ಮನ್ನ ಕರೆದಿದ್ದಾರೆ. ಪಕ್ಕದಲ್ಲಿ ಹೇಳಿ, ನಿಮ್ಮನ್ನ ಯಾರ ಜೊತೆ? ಯೇಸು ಕ್ರಿಸ್ತನ ಜೊತೆ ಅನ್ಯೂನ್ಯತೆಗೆ ದೇವರು ನಿಮ್ಮನ್ನ ಕರೆದಿದ್ದಾರೆ. ಇದನ್ನ ಸರಿಪಡಿಸ್ಕೊಳ್ಳಿ. ಈ ಅನ್ಯೂನ್ಯತೆ ನಿಮಗೆ ಸರಿಯಾಗಿದ್ರೆ ನೀವೆಲ್ಲದರಲ್ಲೂ ಸರಿಯಾಗೇ ಇರ್ತಾರೆ. ಯಾರಿಗೆ ದೇವರ ಜೊತೆ ಅನ್ಯೂನ್ಯತೆ ಸರಿ ಇಲ್ವೋ
ಅವನು ಗಂಡನ ಜೊತೆನೂ ಸರಿ ಇರಲ್ಲ, ಹೆಂಡತಿ ಜೊತೆನೂ ಸರಿ ಇರಲ್ಲ, ಅಮ್ಮನ ಜೊತೆನೂ ಸರಿ ಇರಲ್ಲ, ಅಪ್ಪನ ಜೊತೆ ಸರಿ ಇರಲ್ಲ, ತಂಗಿ ಹತ್ರನೂ ಜೊತೆ ಇರಲ್ಲ, ಯಾರ ಜೊತೆನೂ ಸರಿ ಇರಲ್ಲ. ನಾಯಿ ಹತ್ರ ಮಾತ್ರ ಚೆನ್ನಾಗಿರ್ತಾನೆ. ಹೌದಲ್ವಾ? ರಿಯಲ್ ಫ್ಯಾಕ್ಟ್. ನಾಯಿಯನ್ನು ಮುದ್ದಿಸ್ತಾನೆ. ಒಂದಲ್ಲೆಲ್ಲೂಯ್ಯ ಹೇಳಿ. ಹಾಗಾದ್ರೆ ಯಾರ ಜೊತೆ ಅನ್ಯೋನ್ಯತೆ ಇರಬೇಕು? ದೇವರ ಜೊತೆ ಅನ್ಯೋನ್ಯತೆಗೆ ನಿಮ್ಮನ್ನ ಕರೆದಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಅಕ್ಕ, ಅಣ್ಣ, ತಂಗಿ, ಅಪ್ಪ, ನೀವು ದೇವ್ರ ಜೊತೆ ನಿಮ್ಮ ಅನ್ಯೋನ್ಯತೆ ಹೇಗಿದೆ? ಇದನ್ನ ಇವತ್ತು ಸರಿಪಡಿಸ್ಕೊಳ್ಳಿ. ಚೆನ್ನಾಗಿದ್ದೀರಾ? ಸಂತೋಷ. ಅನ್ಯೋನ್ಯತೆ ಸರಿ ಇಲ್ವಾ? ಇವತ್ತು ಸರಿಪಡಿಸ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ಸಹವಾಸ ಯಾರ ಜೊತೆ? ಕರ್ತನ ಜೊತೆ. ಆದಿಕಾಂಡದಲ್ಲಿ ದೇವರು ಆದಾಮ್ ಅವ್ವಳನ್ನು ಉಂಟು ಮಾಡಿದಾಗ ಸುಂದರವಾದ ವನವನ್ನ, ಉದ್ಯಾನವನವನ್ನ ಉಂಟು ಮಾಡಿ ಅದರಲ್ಲಿ ಇಟ್ಟು, ಈ ಹಣ್ಣನ್ನ ನೀನು ತಿನ್ಬೇಡ ಅಂತ ಹೇಳಿದಾಗ ತಿಂದ್ಬಿಡ್ತಾರೆ. ತಿಂದ್ಮೇಲೆ ಅವ್ರಿಗೂ ದೇವರಿಗಿರ್ತಕ್ಕಂಥ ಅನ್ಯೋನ್ಯತೆ ಕಡಿತವಾಗುತ್ತೆ. ಆಗ ಆ ಸರ್ವಶಕ್ತ, ಆ ಪರಮೇಶ್ವರ, ಆ ಸಾರ್ವಭೌಮ, ಆ ರಾಜಾದಿ ರಾಜ, ಆ ಕರ್ತಾದಿ ಕರ್ತ, ಆ ಮಹಿಮೆಯ ಅರಸ ಆ ಆದಾಮನನ್ನು ಹುಡ್ಕೊಂಡು ಸಂಜೆಯ ತಂಗಾಳಿನಲ್ಲಿ ಆದಾಮ ನೀನು ಎಲ್ಲಿದೀಯಾ ಅಂತೇಳಿ ಹುಡ್ಕೊಂಬಂದ. ದೇವ್ರು ಹುಡ್ಕೊಂಬಂದ್ರೆ ಅರ್ಥ ಆಗ್ತಾ ಇದೆಯಾ? ಆದರೆ ಮನುಷ್ಯರ ಜೊತೆ ಅನ್ಯೂನ್ಯವಾಗಿರ್ಲಿಕ್ಕೆ ದೇವರು ಬಯಸ್ತಾ ಇದ್ದಾನೆ. ಆಗ ಆದಾಮ ಏನು ಹೇಳ್ದ? ಅಪ್ಪ, ನಾನು ಮರದ ಕೆಳಗೆ ಕುಂತೀವ್ನಿ. ಆದಾಮ ಎಲ್ಲ ಇದೆಯಾ? ನಾನು ಫ್ಯಾಕ್ಟ್ರಿಲಿ ಇದ್ದೀನಿ. ಆದಾಮ ಎಲ್ಲ ಇದೆಯಾ? ನಾನು ಫಂಕ್ಷನ್ ಅಲ್ಲಿ ಇದ್ದೀನಿ. ಆದಾಮ ಎಲ್ಲ ಇದೆಯಾ? ನಾನು ಪಾಪದಲ್ಲಿ ಇದ್ದೀನಿ. ಆದಾಮ ಎಲ್ಲ ಇದೆಯಾ? ನಾನು ಬಾರಲ್ಲಿ ಇದ್ದೀನಿ. ಅವನೇನ್ ಹೇಳ್ತಾನೆ? ನಾನು ಮರದ ಕೆಳಗೆ, ನಾನು ಫಂಕ್ಷನ್ ಒಳಗೆ, ನಾನು ಥಿಯೇಟರ್ ಒಳಗೆ, ನಾನು ಪಾಪದೊಳಗೆ. ಅಲ್ಲಿದ್ರು ಕೂಡ ದೇವ್ರು ಹುಡ್ಕೊಂಡ್ ಬಂದಿದ್ದಾರೆ. ಮಗ, ನೀನು ಎಲ್ಲಿದೀಯಾ? ಎಂತ ಹೃದಯ ನಮ್ಮ ಅಪ್ಪಂದು ಹೃದಯ. ನಮ್ಮನ್ನು ದೇವ್ರು ಉಂಟು ಮಾಡಿದ ಯಾಕೆ ಗೊತ್ತಾ? ನಮ್ಮ ಜೊತೆ ಐಕ್ಯವಾಗಿರ್ಲಿಕ್ಕೆ, ನಮ್ಮ ಜೊತೆ ಐಕ್ಯವಾಗಿರ್ಲಿಕ್ಕೆ. ಅದಕ್ಕೆ ಕರೀತಾ ಇದ್ದಾರೆ. ನಾನು ಹೇಳ್ತೇನೆ, ಯೇಸು ಸ್ವಾಮಿಯ ಜೊತೆ ಐಕ್ಯತೆ ಇದ್ರೆ ಮಾತ್ರ ಆಶೀರ್ವಾದ, ಇಲ್ಲ ಅಂದ್ರೆ ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಜೊತೆ ಐಕ್ಯತೆ ಇದ್ರೆ ಮಾತ್ರ ಪರಲೋಕ, ಇಲ್ಲ ಅಂದ್ರೆ ಪರಲೋಕ ಇಲ್ಲ. ಯೇಸು ಸ್ವಾಮಿ ಜೊತೆ ಸಹವಾಸ, ಅನ್ಯೂನ್ಯತೆ ಇದ್ರೆ ಮಾತ್ರ ನಿಮಗೆ ಪಾಪ ಪರಿಹಾರ ಆಗತ್ತೆ, ಇಲ್ಲ ಅಂದ್ರೆ ಪಾಪ ಪರಿಹಾರ ಆಗಲ್ಲ. ಇದು ಸತ್ಯ. ಯಾರ್ಯಾರು ಯೇಸು ಸ್ವಾಮಿಯ ಸಹವಾಸಕ್ಕೆ ಬರ್ತಾರೆ, ಅದನ್ನು ಅಂಗೀಕರಿಸ್ತಾರೆ, ಅದನ್ನು ಸ್ವೀಕರಿಸ್ತಾರೆ, ಅವರ ಸಂಕಟ ಪರಿಹಾರ ಆಗತ್ತೆ. ಈ ಸಹವಾಸದಲ್ಲಿ ಸಂಕಟ ಪರಿಹಾರ ಆಗತ್ತೆ. ಬೇರೆ ಯಾವ ಸಹವಾಸದಲ್ಲೂ ಆಗಲ್ಲ, ಯಾವ ಅನ್ಯೂನ್ಯತೆಯಲ್ಲೂ ಆಗಲ್ಲ. ಅರ್ಥ ಆಗ್ತಾ ಇದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅದಕ್ಕೆ ಕರೀತಾ ಇದ್ದಾರೆ ಕುಮಾರನ ಅನ್ಯೂನ್ಯತೆ. ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ನಮ್ಮನ್ನ ಕರೆದಂತ ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾರು ಈ ಅನ್ಯೂನ್ಯತೆಯಲ್ಲಿ ಸರಿಯಾಗಿರ್ತಾರೆ, ಅದನ್ನ ಕಾದುಕೊಂಡು ಅನ್ಯೂನ್ಯತೆಯಲ್ಲಿ ಸಾಯೋ ತನಕ ಸಹವಾಸದಲ್ಲಿ ಯಾರು ಇರ್ತಾರೆ ಅವರು ಧನ್ಯರು. ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳಿ ಹಲ್ಲೆಲೂಯಾ. ನಿಮ್ಮ ಸಹವಾಸ ಯಾರ ಜೊತೆ? ನಿಮ್ಮ ಸಹವಾಸ ಯಾರ ಜೊತೆ? ಹೆಚ್ಚಾಗಿ ಎಲ್ಲದಕ್ಕಿಂತ, ಗಂಡನಿಗಿಂತ, ಹೆಂಡತಿಗಿಂತ, ಮಕ್ಕಳಿಗಿಂತ, ನಿಮ್ಮ ಪ್ರಾಣ ಸ್ನೇಹಿತರಿಗಿಂತ ಯಾರ ಜೊತೆ ನಿಮಗೆ? ಆತನ ಜೊತೆ ನಿಮಗೆ ಅನ್ಯೂನ್ಯತೆ ಇರುವುದಾದ್ರೆ ಯೇಸುವಿನ ನಾಮದಿಂದ ನಿಮ್ಗೆ ಹೇಳ್ತೀನಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹುಡುಕಿ ಬಂದರು, ದೇವರು ನಮ್ಮನ್ನು ಹುಡುಕಿ ಬಂದರು. ಯೇಸು ಕ್ರಿಸ್ತನ ಸಹವಾಸ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುತ್ತೆ.
ಶಾಪದಿಂದ ಬಿಡುಗಡೆ ಮಾಡತ್ತೆ, ರೋಗದಿಂದ ಬಿಡುಗಡೆ ಮಾಡತ್ತೆ, ಆಮೇಲೆ ಸೈತಾನ ಕ್ರಿಯೆಗಳಿಂದ ಬಿಡುಗಡೆ ಮಾಡತ್ತೆ, ಪಾರಂಪರ್ಯ ಶಾಪಗಳಿಂದ ಬಿಡುಗಡೆ ಮಾಡತ್ತೆ. ಈ ಅನ್ಯೂನ್ಯತೆಗೆ ಬಂದವನು ಬಿಡುಗಡೆಯನ್ನು ಹೊಂದ್ಕೊಳ್ತಾನೆ, ನೆಮ್ಮದಿಯನ್ನು ಹೊಂದ್ಕೊಳ್ತಾನೆ, ಸಂತೋಷವನ್ನು ಹೊಂದ್ಕೊಳ್ತಾನೆ. ಈ ಐಕ್ಯತೆ ಇಲ್ಲದೆ ಇಲ್ಲ. ಈ ಆಕಾಶದ ಕೆಳಗೆ ಭೂಮಿ ಮೇಲೆ ಬಾಳ್ತಕ್ಕಂಥ ಎಲ್ಲ ಮನಿತರಿಗೂ, ಎಲ್ಲ ಮನುಷ್ಯರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ಐಕ್ಯತೆ, ಅನ್ಯೂನ್ಯತೆ, ಸಹವಾಸವಿಲ್ಲದೆ ಆತ್ಮ ಪರಲೋಕಕ್ಕೆ ಹೋಗಲ್ಲ. ಅರ್ಥ ಆಗಿದ್ರೆ ಕೈತಟ್ಟಿ. ಇದು ಸತ್ಯ ಅಂತ ಸತ್ಯ ವೇದ ಹೇಳ್ತಾ ಇದೆ. ಕರಗಳ ತಟ್ಟಿ. ಹಲ್ಲೆಲೂಯ. ಈ ಲೋಕದಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಇರ್ಬೋದು, ಆದರೆ ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೆ ಈ ಸಹವಾಸಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ. ಆದಾಮನಲ್ಲಿ ಕುಳಿತಿದ್ದಾಗ, ಅವನು ಪಾಪ ಮಾಡಿ ದೇವರಿಂದ ದೂರ ಹೋದಾಗ, ದೇವರ ಸಹವಾಸ, ದೇವರ ಅನ್ಯೂನ್ಯತೆ ಕಟ್ಟಾದಾಗ, ಕಡಿತವಾದಾಗ ದೇವರು ಅವನನ್ನ ಬಿಡಲಿಲ್ಲ. ಅವನು ಹುಡುಕಿ ಹೋಗ್ತಾ ಇದ್ದಾರೆ. ಎಷ್ಟ ಪ್ರೀತಿ, ಎಂಥ ಮನಸ್ಸು. ಹಲ್ಲೆಲೂಯಾ. ಆ ಕಳಂಕವಿಲ್ಲದ, ಆ ತ್ಯಾಗದ ಪ್ರೀತಿಗೆ ನಾವು ಚಿರಋಣಿಯಾಗಿರ್ಬೇಕ್ರಿ. ನಾವು ಚಿರಋಣಿಯಾಗಿರ್ಬೇಕು. ಎಷ್ಟು ಜನ ನಂಬ್ತೀರಾ? ನಂಬರ್ 1 ಹಲ್ಲೆಲೂಯಾ ಹೇಳಿ. ಹೊಸ ಒಡಂಬಡಿಕೆಯ ಭಕ್ತರು ಹೆಚ್ಚಾಗಿ ದೇವರ ಅನ್ಯೂನ್ಯತೆಯಲ್ಲಿರಬೇಕು. ನಮ್ಮ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ಓದುವುದಾದ್ರೆ 41, 42 ಓದುವಾಗ, ಹಲ್ಲೆಲೂಯಾ ಆಮೆನ್, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತನಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ದೇವರ ಅನ್ಯೂನ್ಯತೆಯಲ್ಲಿ ಇರ್ತಕ್ಕಂಥ ಪವಿತ್ರಾತ್ಮನ ತುಂಬಿದವನಾಗಿ ಪ್ರಥಮವಾದ ಚೊಚ್ಚಲ ಪ್ರಸಂಗವನ್ನು ಮಾಡ್ತಾ ಇದ್ದಾನೆ. ಆ ಚೊಚ್ಚಲ ಪ್ರಸಂಗದಲ್ಲಿ ಅವನು ಹೇಳ್ತಾ ಇದ್ದಾನೆ, ದೇವರಿಗೆ ವಿರುದ್ಧವಾಗಿ, ವಕ್ರವಾಗಿ, ಅನ್ಯಾಯ, ಮೋಸ, ಅಶುದ್ಧರಾಗಿ ಇರ್ತಕ್ಕಂಥ ಅವರ ಜೊತೆ ನಿಮಗೆ ಸಹವಾಸ ಬೇಡ. ಈ ಸಹವಾಸ ನಿಮ್ಮನ್ನ ಸಂಕಟಕ್ಕೆ ತಳ್ಳತ್ತೆ. ಅಂತ ಸಹವಾಸವನ್ನ, ಅಂತ ಅನ್ಯೂನ್ಯತೆಯನ್ನ ಬಿಟ್ಬಿಟ್ಟು ನಿಮ್ಮನ್ನ ಶುದ್ಧ ಮಾಡ್ತಕ್ಕಂಥ, ನಿಮ್ಮನ್ನ ಕಾಪಾಡ್ತಕ್ಕಂಥ, ನಿಮ್ಮನ್ನ ಪರಿಶುದ್ಧ ಮಾಡ್ತಕ್ಕಂಥ ಆ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ಬನ್ನಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಳಗಡೆ ವಾಕ್ಯ 41, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. 3,000 ಜನ. ನಾವು ಎಷ್ಟೋ ವರ್ಷ ಮಾಡ್ತೀವಿ, ಇನ್ನು 3,000 ಜನ ಬಂದಿಲ್ಲ. ಅವನು ಒಂದು ಪ್ರಸಂಗದಲ್ಲಿ 3,000 ಜನ. ಕೈತಟ್ಟಿ. ಇವರು ಹಲ್ಲೆಲೂಯಾ. ಇವರು ಅಪೊಸ್ತಲರ ಬೋಧನೆಯನ್ನು ನೋಡಿ, ಅಪೊಸ್ತಲರ ಬೋಧನೆಯಲ್ಲಿ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ವಾಕ್ಯ ತಿನ್ನೋದರಲ್ಲಿ, ರೊಟ್ಟಿ ಅಂದ್ರೆ ಅದೇ, ತಿನ್ನೋದರಲ್ಲಿ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೀವು ಹಳೆ ಒಡಂಬಡಿಕೆ ವಿಶ್ವಾಸಿನ, ಹೊಸ ಒಡಂಬಡಿಕೆ ವಿಶ್ವಾಸಿನ? ಹೊಸಾದ್ರೆ ಕೈ ಎತ್ರಿ. ನೀವು ಎಷ್ಟು ಆಲಯಕ್ಕೆ ಬರ್ತೀರಾ? ನಿಮಗೂ ದೇವರಿಗೆ ಎಷ್ಟು ಸಹವಾಸ ಇದೆ ಅಲ್ರಿ? ಭಾನುವಾರದಿಂದ ಈ ವಾರ 7 ದಿನ ಆಯ್ತು. ಎಷ್ಟು ಸಮಯ ಆ ದೇವರ ಜೊತೆ ನೀವು ಅನ್ಯೋನ್ಯವಾಗಿದ್ದೀರಾ? ಪ್ರತಿದಿನ ಎಷ್ಟು ಗಂಟೆ ಕೊಟ್ಟಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ ಆಮೆನ್. ಗಂಡ ಹೆಂಡತಿ ಮದುವೆ ಮಾಡ್ಕೊಳ್ಳೋದು ಯಾಕೆ ಗೊತ್ತಾ? ವರದಕ್ಷಿಣೆ ತಗೊಳಕ್ಕಲ್ಲ, ಅವರಿಬ್ರು ಪ್ರೀತಿಯಲ್ಲಿ ಇರ್ಲಿಕ್ಕೆ. ಕರಗಳ ತಟ್ರಿ. ಕೆಲವೊಬ್ರು ಹೆಣ್ಣು ನೋಡಿದ ತಕ್ಷಣ ಎಷ್ಟು ವರದಕ್ಷಿಣೆ ಕೊಡ್ತೀಯಾ? 10 ಎಕರೆ ಕೊಡ್ತೀಯಾ? ಯಾಕೆ? ಎಲ್ಲರನ್ನ ಅಲ್ಲಿಗೆ ಮುಗಿಸ್ಲಿಕ್ಕೆ. ಚಿನ್ನದ ಜೊತೆ ಮಾತಾಡ್ತೀಯಾ? ಬೆಳ್ಳಿ ಜೊತೆ ಮಾತಾಡ್ತೀಯಾ? ಕಾರ್ ಜೊತೆ ಮಾತಾಡ್ತೀಯಾ? ಕಿವಿ ಓಲೆ ಜೊತೆ ಮಾತಾಡ್ತೀಯಾ? ನೆಕ್ಲೆಸ್ ಜೊತೆ ಮಾತಾಡ್ತೀಯಾ? ಬೀರೆ ಜೊತೆ ಮಾತಾಡ್ತೀಯಾ? ಕಾಟ್ ಜೊತೆ ಮಾತಾಡ್ತೀಯಾ? ಇದು ಯಾವುದು ಮಾತಾಡಲ್ಲ.
ನಿನಗೆ ಗಂಡ ಹೆಂಡ್ತಿರೋದು ಗೊತ್ತಾ? ನೀವಿಬ್ಬರು ಅನ್ಯೂನ್ಯವಾಗಿರ್ಲಿಕ್ಕೆ. ಹಲ್ಲೆಲೂಯ. ಆಸ್ತಿ ಅಲ್ಲ. ನಾನೆಲ್ಲ ಮದುವೆ ಆಗ್ಬೇಕಾದ್ರೆ 1 ರೂಪಾಯಿ ನನಗೆ ಕೊಟ್ಟಿಲ್ಲ ಯಾರು. ಈಗಿರೋದೆಲ್ಲ ದೇವರು ಕೊಟ್ಟಿದ್ದು. ಅಲ್ಲಿ ನಾನು ತಗೊಂಡಿಲ್ಲ, ಅದಕ್ಕೆ ದೇವ್ರನ್ನ ಕೊಟ್ಟರು. ನೀವು ಅಲ್ಲೇನಾರು ತಗೊಂಡ್ರೆ ದೇವ್ರು ನಿಮ್ಗೆ ಕೊಡಲ್ಲ. ಅಲ್ಲಿ ಲಾಕು, ಇದರಲ್ಲೇ ನೀನು ತಳ್ಳು ಜಡ್ಕ ಗಾಡಿನ ಟ್ರಸ್ಕ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ ನಿಮಗೆ? ಹಾಗೆ ಯಾರ ಜೊತೆ ಅನ್ಯೋನ್ಯತೆ? ದೇವರ ಜೊತೆ ಅನ್ಯೋನ್ಯತೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಹೇಗಿರಬೇಕು? ಪ್ರಾರ್ಥನೆ, ಆಲಯ, ವಾಕ್ಯ ಓದೋದು, ಕುಟುಂಬವಾಗಿ ದೇವರನ್ನ ಆರಾಧನೆ ಮಾಡೋದು, ಕುಟುಂಬವಾಗಿ ದೇವರ ಸಹವಾಸದಲ್ಲಿ ಇರೋದು, ಕುಳಿತುಕೊಳ್ಳೋದು ಪ್ರತಿದಿನ. ಆ ವಾಕ್ಯ 42 ಓದ್ರಿ. ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ಸಹೋದರರ ಅನ್ಯೋನ್ಯತೆಯಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. 46 ಓದಪ್ಪ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ. ಸಾಕು ಬಿಡ್ರಿ, ಅದು ಆಮೇಲೆ ಮಾಡ್ಕೊಳ್ಳಿ. ಫಸ್ಟ್ ದೇವಾಲಯ, ಆಮೇಲೆ ಮನೆ. ಹಲ್ಲೆಲೂಯ. ಹಾಗಾದ್ರೆ ಯಾಕೆ ಕರೀತಾ ಇದ್ದೀವಿ? ದೇವರ ಸಹವಾಸದಲ್ಲಿ ಮಕ್ಕಳು ಬೆಳಿಬೇಕನ್ನೋದಕ್ಕೆ. ಯೇಸು ಕ್ರಿಸ್ತನ ಸಹವಾಸದಲ್ಲಿ ಬೆಳೆದಾಗ, ಅವರು ಅದರಲ್ಲಿ ವೃದ್ಧಿಯಾದಾಗ, ಅದು ನಿಮಗೆ ಸಂರಕ್ಷಣೆ, ಅದು ನಿಮ್ಮನ್ನು ಆಶೀರ್ವದಿಸ್ತದೆ, ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ನಡೆಸ್ತದೆ. ಹಲ್ಲೆಲೂಯ. ನಮ್ಮ ಸತ್ಯವೇದದಲ್ಲಿ ಒಂದು ಭಾಗವನ್ನು ತಿರುಗಿಸಿಕೊಳ್ಳುವ. ಹಲ್ಲೆಲೂಯ. ಲೂಕ 10ನೇ ಅಧ್ಯಾಯಕ್ಕೆ ನಾವು ನಮ್ಮನ್ನು ತಿರುಗಿಸಿಕೊಳ್ಳುವ. 10ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಿಂದ 42 ತನಕ ಒಂದು ಕುಟುಂಬವನ್ನು ಕುರಿತಲ್ಲಿ ನಾವು ನೋಡ್ತೇವೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಾಳೆಂಬ ಒಬ್ಬ ಸ್ತ್ರೀಯು. ಆ ಹಳ್ಳಿ ಯಾವುದಂತ ಹೇಳಿದ್ರೆ ಬೆತಾನಿಯ. ಯಾವ್ದು ಹೇಳಿ? ಬೆತಾನಿಯ. ಅಲ್ಲಿ ಮಾರ್ಥಾಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ಥಾಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರೆಯಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ಥಾಳೆ, ಮಾರ್ಥಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಈಗ ನಾನು ನೋಡ್ರಿ, ಇಲ್ಲಿ ಮಾರ್ತಾ, ಮರಿಯ, ಊರ ಹೆಸರು ಬೆತಾನಿಯ. ಜೆರುಸಲೇಮಿನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಈ ಊರಿಗೆ ಯೇಸು ಸ್ವಾಮಿಯನ್ನ ಕರ್ಕೊಂಬಂದಿದ್ದಾರೆ. ಈ ಮನೆಗೆ ಯೇಸು ಸ್ವಾಮಿಯನ್ನ ಸ್ವಾಗತ ಮಾಡಿದ್ದು ಯಾರು ಗೊತ್ತಾ? ಮಾರ್ತಾಳ್. ಮಾರ್ತಾ ಯೇಸು ಸ್ವಾಮಿಯನ್ನ ಮನೆಗೆ ಬರಮಾಡಿ ಏನ್ ಹೇಳ್ತಿದ್ದಾಳೆ? ಇವಳು ಅಡಿಗೆ ಮಾಡ್ತಾ ಇದ್ದಾಳೆ. ಬಿರಿಯಾನಿ ಸಿದ್ಧ ಮಾಡ್ತಾ ಇದ್ದಾಳೆ. ಪಲ್ಯ, ಹಪ್ಪಳ, ಪಾಯಸ, ಜಾಮೂನು, ಕಬಾಬು, ಚಿಕನ್ನು, ಫಿಶ್ ಫ್ರೈ, ಫಿಶ್ ಕರಿ, ಕಬಾಬ್, ಚಿಕನ್ ಚಿಲ್ಲಿ, ಮಸಾಲ ಎಲ್ಲ ಮಾಡ್ತಾ ಇದ್ದಾಳೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಮಾಡ್ತಾ ಇರ್ಬೇಕಾದ್ರೆ ಯೇಸು ಬಂದ ತಕ್ಷಣ ಅಲ್ಲಿ ತನಕ ಈ ಮರಿಯ ಮನೆಯಲ್ಲಿ ಅಕ್ಕನಿಗೆ ಸಹಾಯ ಮಾಡ್ತಾ ಇದ್ಲು. ಯೇಸು ಸ್ವಾಮಿ ಬಂದ ತಕ್ಷಣ ಎಲ್ಲ ಬಿಟ್ಟು ಬಂದು ಕುತ್ಕೊಂಡ್ಬಿಟ್ಲು ಪಾದದಲ್ಲಿ. ಯಾರು? ಮರಿಯ. ಅರ್ಥ ಆಯ್ತಾ? ಈಗ ಏನ್ ಹೇಳ್ತಿದ್ದಾಳೆ? ಸ್ವಾಮಿ, ನಾನು ಇನ್ಸೆಲ್ಲ ಕೆಲಸ ಮಾಡ್ತಿದ್ದೀನಲ್ಲ, ಇವಳನ್ನ ಸ್ವಲ್ಪ ನೀವು ಕಳಿಸ್ಬಾರ್ದಾ? ಇವಳಿಗೆ ಚಂಚಲತೆ, ಇವಳಿಗೆ ಗೊಂದಲ, ಇವಳಿಗೆ ಟೆನ್ಷನ್.
ಇವಳಿಗೆ BP, ಇವಳಿಗೆ ಪ್ರೆಷರ್ ಜಾಸ್ತಿ. ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಸ್ವಾಮಿ, ಕೆಲವೊಬ್ರು ಹಂಗೆ, ಕೆಲವೊಬ್ರನ್ನ ಆಲಯಕ್ಕೆ ಬರೋಕ್ಕೆ ಅವರು ಬಿಡೋದಿಲ್ಲ, ಇವರು ಬರೋದಿಲ್ಲ. ಇವಳು ಕೇಳೋದಕ್ಕೆ ಇವಳು ಬಿಡ್ತಾ ಇಲ್ಲ. ಏನಂತಾಳೆ? ಕಳಿಸ್ಬಾರ್ದ, ನಿಮ್ಗೆ ಗೊತ್ತಾಗಲ್ಮ? ಹೋದ್ರೆ ಅವಳ ವಾಕ್ಯ ನೋಡಿ ಏನ್ ಹೇಳ್ತಾರೆ ಅಲ್ಲಿ ನೋಡಿ. ಅವಳು ಹೇಳ್ತಾಳೆ, ಓದಪ್ಪ. ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನಿನಗೆ ಚಿಂತೆ ಇಲ್ವಾ? ಇವಳಿಗೆ ಚಿಂತೆ ಜಾಸ್ತಿ ಆಗ್ಬಿಡ್ತು. ಇವಳಿಗೆ ಚಿಂತೆ ಜಾಸ್ತಿ ಆಗ್ಬಿಡ್ತು, ಕಳವಳ ಜಾಸ್ತಿ ಆಗ್ಬಿಡ್ತು. ಅದಕ್ಕೆ ಏನ್ ಹೇಳ್ತಿದ್ದಾರೆ? ನಿನಗೆ ಸ್ವಲ್ಪ ಗೊತ್ತಾಗಲ್ವಾ? ನಾನು ಒಬ್ಳೆ ಕಷ್ಟಪಡ್ತಾ ಇದ್ದೀನಲ್ಲ, ನಾನು ಬಿರಿಯಾನಿ ಮಾಡ್ತಾ ಇದ್ದೀನಲ್ಲ, ನನಗೆ ನೆರವಾಗಬೇಕೆಂದು, ನನಗೆ ಸಹಾಯ ಮಾಡಲಿಕ್ಕೆ ಆಕೆಗೆ ಹೇಳು ಅಂದಳು. ಆಕೆಗೆ ನೀನು ಹೇಳು. ದೇವರಿಗೆ ಹೇಳ್ತಾಳೆ ಹೇಳು. ಅವಳಿಗೆ ಹೇಳು, ಆರಾಧನೆ ಬೇಡ ಅಂತ ದುಡಿಯ ಕಳಿಸೋ ಅವಳನ್ನ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ಕೊಂಬಂದಿದ್ ಯಾರು? ಮಾರ್ತಾ. ಅಡಿಗೆ ಮಾಡ್ತಾರೆ ಅದು ಯಾರು? ಮಾರ್ತಾ. ಹಲ್ಲೆಲೂಯ. ಅಲ್ಲಿ ಕುಂತು ವಾಕ್ಯ ಕೇಳ್ತಿರೋರ್ನ, ಚರ್ಚೆಗೆ ಬರೋರ್ನ, ಆಲಯಕ್ಕೆ ಬರೋರ್ನ, ನೀನು ವಾಕ್ಯ ಕೇಳಬೇಡ, ಕೆಲಸಕ್ಕೆ ಹೋಗುವಂತ ಹೇಳೋರು ಯಾರು? ಹಂಗಂದ್ರೆ ಯೇಸುನ ಯಾಕೆ ಕರೆದೆ ಮನೆಗೆ? ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಇಟ್ಕೊಳ್ಳಿ, ಕರಿತೀರಾ? ಕರೆಸ್ಬಿಟ್ಟು ನನ್ನನ್ನು ಚೇರ್ ಹಾಕಿ ಕೂರಿಸ್ಬಿಟ್ಟು ಕಿಚನ್ ಒಳಗೆ ಹೋದವರು 2 ಅವರ್ ಬಂದಿಲ್ಲ ಅಂದ್ರೆ ಹೆಂಗಿರತ್ತೆ? ಇದು ಸಹವಾಸನ, ಇದು ಸಂಕಟ. ಅರ್ಥ ಆಯ್ತಾ? ಇದು ಅನ್ಯೂನ್ಯತೆನ ಅಲ್ಲ. ನಾವು ಬರೋದು ಯಾಕೆ? ನಿಮ್ಮ ಜೊತೆ ಮಾತಾಡ್ಲಿಕ್ಕೆ, ನಿಮ್ಮನ್ನು ವಿಚಾರಿಸಲಿಕ್ಕೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಇಲ್ಲಿ ಯೇಸು ಬಂದಿದ್ದಾರೆ, ಅವಳು ಕರ್ಕೊಂಡ್ ಬಂದಿದ್ದಾಳೆ, ಸ್ವಾಗತ ಮಾಡಿದ್ದವಳು, ಕರೆದಿದ್ದ ಅವಳು, ಚೇರ ಕೂರಿಸಿದ್ದ ಅವಳು, ನೀರು ಕೊಟ್ಟು ಓದೋಳೆ, ಓದ್ಲಪ್ಪ, ಬರಲೇ ಇಲ್ಲ. ಇದು ಸಹವಾಸ ಅಂತಾರ? ಹಾಗಾದ್ರೆ ಏನ್ ಹೇಳ್ತಿದ್ರೆ? ನಾ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಆದ್ರೆ ಐಕ್ಯತೆ ಇಲ್ಲ. ಸ್ವಾಗತ ಮಾಡಿದ್ದಾಳೆ, ಐಕ್ಯತೆ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಶೀರ್ವಾದ ಇರೋದು ಯಾವ್ದ್ರಲ್ಲಿ? ಕೆಲಸದಲ್ಲ, ಅನ್ಯೂನ್ಯತೆಯಲ್ಲಿ. ದೇವರ ಜೊತೆ ನಿಮಗೆ ಅನ್ಯೂನ್ಯತೆ ಇರಬೇಕು. ಹಲ್ಲೆಲೂಯ. ಮರಿಯಾಳು ದೇವರ ಸಂಗಡ ಅನ್ಯೂನ್ಯವಾಗಿದ್ಲು. ಈ ಮರಿಯಾ ಹೇಗೆ ಅನ್ಯೂನ್ಯತೆ ಬಂತು ಅಂದ್ರೆ, ಅದು ಲೂಕ 7:36 ಒಂದು ಪರಿಸಯನ ಮನೆಗೆ ಯೇಸು ಸ್ವಾಮಿ ಬರ್ತಾರೆ. ಓದಪ್ಪ. ಫರಿಸಾಯರಲ್ಲಿ ಒಬ್ಬನು ಆತನನ್ನು ನನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಫರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಒರಗಿಕೊಂಡನು. ನೋಡಿ, ಇಲ್ಲಿ ಮರಿಯಾ ಮನೆಗೆ ಊಟಕ್ಕೆ ಬರ್ಲಿಕ್ಕೆ ಕಾರಣ ಏನಂತೇಳಿ, ಮರಿಯಾ ಫರಿಸಾಯರ ಮನೆಯಲ್ಲಿ ಯೇಸು ಸ್ವಾಮಿ ಒಂದಿನ ಫಂಕ್ಷನ್ಗೆ ಬಂದಿದ್ರು. ಏನಕ್ಕೆ ಬಂದಿದ್ರು? ಭೋಜನಕ್ಕೆ ಬಂದಿದ್ರು. ಪ್ರೀತಿಯಿಂದ ಕರೀತಾರಲ್ಲ, ಆಗ ಬಂದಿದ್ರು. ಆಗ ಯೇಸು ಸ್ವಾಮಿ ಬಂದಿರ್ತಕ್ಕಂಥ ಸುದ್ದಿಯನ್ನ ಕೇಳಿ ಈ ಮರಿಯಾ, ಪಾಪಿಯಾದ ಮರಿಯಾ, ಕೆಳಗಡೆ ಹೋದ್ರಿ. ಆಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು. ಯಾವ ಹೆಂಗಸು? ಮರಿಯಾ ಎಂತವಳು? ದುರಾಚಾರಿ, ಪಾಪಿ, ಡ್ಯಾಶ್ ಡ್ಯಾಶ್ ಅಂತವಳು ಹೆಂಗಸು. ಆ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಹೊರಗಿದ್ದಾನೆಂದು ಗೊತ್ತು ಹಿಡಿಕೊಂಡು ಕಂಡು ಹಿಡಿದು ತಿಳಿದುಕೊಂಡು ಸುಗಂಧ ತೈಲದ ಭರಣಿಯನ್ನ ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಈಗ ಪಾಪಿಯಾದ, ದುರಾಚಾರಿಯಾದ, ಕೆಟ್ಟವಳು, ಪ್ರಪಂಚದಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ಕೆಟ್ಟವಳು, ನೀಚಳು ಅಂತಕ್ಕಂಥ ಸ್ತ್ರೀ ಯೇಸು ಸ್ವಾಮಿ ಒಬ್ಬ ಫರಿಸಾಯನ ಮನೆಗೆ ಊಟಕ್ಕೆ ಬಂದಿರತಕ್ಕಂಥ ಸಂಗತಿಯನ್ನ, ಪಾಂಪ್ಲೆಟ್ ಅನ್ನ, ಸಂದೇಶವನ್ನ ತಿಳ್ಕೊಂಡು ಯೇಸು ಸ್ವಾಮಿ ಜೊತೆ ಅನ್ಯೂನವಾಗಲಿಕ್ಕೆ ಬರ್ತಾಳೆ.
ಇದ್ದೀರಾ? ಬಂದು ಯೇಸುವಿನ ಪಾದದ ಹಿಂದೆ ನಿಂತು, ಮುಂದೆ ಬರಲಿಲ್ಲ, ಹಿಂದೆ ನಿಂತು ಅಳುತ್ತಾ ಆ ನೀರು ಹರಿದು ಬಂದು ಯೇಸುವಿನ ಪಾದವನ್ನು ತೊಳೆಯಿತು. ತೊಳೆಯುವುದು ಮಾತ್ರವಲ್ಲ, ಅದನ್ನ ತನ್ನ ಕೇಶದಿಂದ, ತನ್ನ ವೇಷ, ತನಗೆ ಬ್ಯೂಟಿಯನ್ನ, ತನಗೆ ಅಂದವನ್ನು ಕೊಡ್ತಕ್ಕಂಥದ್ದು ಒಂದು ಮಹಿಳೆಗೆ ಅದು ಕೇಶ, ತನ್ನ ಆ ಕೂದಲಿನಿಂದ ಆ ಪಾದವನ್ನ ಒರೆಸಿ ಬಾಟ್ಲಿ ತೆಗೆದಳು, ಆ ಪರಿಮಳ ತೈಲವನ್ನ ಒಯ್ದಳು. ಆ ಹೃದಯ ಇದೆಯಲ್ಲ, ಕಣ್ಣೀರು, ತನ್ನ ಮನ ಬಿಚ್ಚಿ ಆ ದೇವರ ಪಾದದಲ್ಲಿ ತನ್ನ ಜೀವಿತವನ್ನು ಅರ್ಪಣೆ ಮಾಡಿಬಿಟ್ಲು. ಆ ಬಾಟಲ್ ತೆಗೆದಳು, ಉಯ್ದಳು, ತನ್ನ ಹೃದಯವನ್ನು ತೆಗೆದಳು, ತನ್ನ ಜೀವನವನ್ನು ಓಪನ್ ಮಾಡಿದಳು, ದೇವರ ಪಾದದಲ್ಲಿ ಉಯ್ದಳು. ಆ ಉಯ್ದ ತಕ್ಷಣ ಆ ಸಹವಾಸದಲ್ಲಿ ಆ ಮನೆಯೇ ಬದುಕೆ ಸುವಾಸನೆಯಾಗಿ ಮಾರ್ಪಟ್ಟಿತ್ತು. ಇದು ಐಕ್ಯತೆ, ಇದು ಬಾಂಧವ್ಯ. ದುರಾಚಾರಿಯಾದವಳು ಯೇಸು ಕ್ರಿಸ್ತನ ಐಕ್ಯತೆಗೆ ಬಂದು ಪಾಪಿಯಾದವಳು ಪರಿಶುದ್ಧರಾಗ್ಬಿಟ್ರಿ. ಪರಿಶುದ್ಧರಾಗ್ಬಿಟ್ರಿ. ಕೈತಟ್ರಿ, ಕೈತಟ್ರಿ, ಕೈತಟ್ರಿ. ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ, ಯೇಸುವಿನ ಅನ್ಯೋನ್ಯತೆಯಲ್ಲಿ ಬರುವಾಗ, ಐಕ್ಯತೆಯಲ್ಲಿ ಬರುವಾಗ, ನೀವು ಎಂತ ಪಾಪಿಗಳಾಗಿದ್ರು ಕೂಡ ನೀವು ಪರಿಶುದ್ಧವಂತರಾಗಿ ಮಾಡ್ತದೆ. ಈ ಐಕ್ಯತೆ ನಿಮ್ಮ ಅಶುದ್ಧವನ್ನ ನೀಗಿಸ್ತದೆ. ಈ ಐಕ್ಯತೆ ನಿಮಗೆ ಆರೋಗ್ಯವನ್ನು ಕೊಡುತ್ತೆ. ಎಷ್ಟು ನನಗೆ ಅರ್ಥ ಆಯ್ತಾ? ಅವಳು ಏನ್ ಮಾಡಿದ್ಲು? ಬಂದ್ಲು, ಹತ್ಲು. ದುರಾಚಾರಿಯಾದ ಸ್ತ್ರೀ ಐಕ್ಯತೆಗೆ ಬಂದ್ರೆ ಪಾಪಿ ಕೂಡ ಪರಿಶುದ್ಧನಾಗೋದು ಈ ಐಕ್ಯದಲ್ಲಿ. ಅದಕ್ಕೆ ಯೇಸು ಕ್ರಿಸ್ತನ ಐಕ್ಯತೆಗೆ ಬನ್ನಿ ಅಂತ ಕರೀತಾರೆ. ಪಾಪದ ಭಾರ, ಸಾಲದ ಭಾರ, ದುಃಖದ ಭಾರ, ವೇದನೆ ಭಾರದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಎಲೆ ಕಷ್ಟಪಡುವವರೇ, ಎಲೆ ದುಃಖ ಪಡುವವರೇ, ನೀವೆಲ್ಲರೂ ನನ್ನ ಐಕ್ಯತೆಗೆ ಬನ್ನಿ, ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ.